ಹರೇ ಶ್ರೀನಿವಾಸ. ಅಧಿಕ ಮಾಸದ 28ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವಿಜಯ ಸಾರಥಿ ಎಂದು ಗರುಡಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ವಚಿಸುತ್ತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು ವಿಜಯದನು ತಾನಾಕಿ ಸಲಹುವ ಭುಜಗಭೂಷಣ ಪೂಜ್ಯ ಚರಣಾಂಬುಜ ಭೂತಿತ ಭುವನ ಮೋಹನ ರೂಪ ನಿರ್ಲೇಪ. ಇದು ಸಕಲ ದುರಿತ ನಿವಾರಣ ಸಂಧಿಯ 25ನೇ ನುಡಿ. ಇದಕ್ಕೆ ಭಕ್ತಾಪರಾಧ ಸಹಿಷ್ಣು ಅಂತಲೂ ಒಂದು ಹೆಸರು. ಭಕ್ತಾಪರಾಧ ಸಹಿಷ್ಣು ಸಂಧಿ ಅಂತಲೂ ಈ ಸಕಲ ದುರಿತ ನಿವಾರಣ ಸಂಧಿಗೆ ಇನ್ನೊಂದು ಹೆಸರು. ಇದು ಗೀತಾ ತಾತ್ಪರ್ಯ ನಡೆದ 30ನೇ ಸ್ತೋತ್ರವನ್ನು ಆಧರಿಸಿ ಈ ಒಂದು ನುಡಿ ರಚನೆ ಆಗಿದೆ ಅಂತ ಹೇಳಬಹುದು. ಈ ಒಂದು ನುಡಿಯನ್ನು ಈ ಕಿರುಹೊತ್ತಿಗೆಯಲ್ಲಿ 28ನೇ ನುಡಿಯನ್ನಾಗಿ ತಗೊಂಡಿದ್ದಾರೆ. ಇಲ್ಲಿ ವಿಜಯ ಸಾರಥಿ ಎಂದು ಗರುಡ ಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ಬಯಸುತ್ತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು ಅಂತಿದ್ದಾರೆ. ಅಂದರೆ ವಿಜಯ ಸಾರಥಿ ಅಂದರೆ ಪಾರ್ಥಸಾರಥಿ. ಹಿಂದಿನ ನುಡಿಯಲ್ಲಿ ನಾವು ನೋಡಿದ್ವಿ, ಪಾರ್ಥನ ಸೂತನಂದೆನಿಸಿ ಪಾರ್ಥನನ್ನು ಕಾಯ್ದ, ಪಾಂಡವರನ್ನು ಕಾಯ್ದ ಅಂತ ಹಿಂದಿನ ನುಡಿಯಲ್ಲಿ ಬಂತು. ಹಿಂದಿನ ದಿನದ ನುಡಿಯಲ್ಲಿ ನೋಡಿದ್ವಿ. ಅದನ್ನೇ ದಾಸರರಲ್ಲಿ ವಿಜಯ ಸಾರಥಿ ಅಂತ ಮತ್ತೊಂದು ರೀತಿಯ ಶಬ್ದದಿಂದ ಒಟ್ಟು ಅರ್ಜುನನಿಗೆ 10 ಹೆಸರುಗಳು, ಅದರಲ್ಲಿ ವಿಜಯ ಪಾರ್ಥ ಅನ್ನೋದು ಹೆಸರುಗಳು ಕೂಡ. ಅದನ್ನೇ ದಾಸರರಲ್ಲಿ ವಿಜಯ ಸಾರಥಿ ಅಂತಿದ್ದಾರೆ. ಪಾರ್ಥ ಸಾರಥಿ ಅನ್ನೋದನ್ನೇ ವಿಜಯ ಸಾರಥಿ ಅಂತಿದ್ದಾರೆ. ವಿಜಯ ಸಾರಥಿ ಎಂದು ಗರುಡ ಧ್ವಜನ ಮೂರ್ತಿಯ ಅಂತಿದ್ದಾರೆ. ಅಂದರೆ ಶ್ರೀಕೃಷ್ಣನನ್ನು, ಸಾಕ್ಷಾತ್ ಪರಮಾತ್ಮನನ್ನು ವಿಜಯ ಸಾರಥಿ ಅಂತ ಸಂಬೋಧನೆ ಮಾಡೋದ್ರೊಂದಿಗೆ ಗರುಡ ಧ್ವಜನ ಮೂರ್ತಿಯೂ ನೀನೇ ಅಂತ ಹೇಳಬೇಕಂತೆ. ಗರುಡ ಧ್ವಜ ಅಂತಂದರೆ ಇಲ್ಲಿ ಶ್ರೀಹರಿಯ ರಥಕ್ಕೆ, ತೇರಿಗೆ ಒಂದು ಪತಾಕೆ ಇರುತ್ತಲ್ಲ, ಧ್ವಜ, ಅದರಲ್ಲಿ ಗರುಡನ ಚಿಹ್ನೆ ಇರುತ್ತೆ. ಅದನ್ನೇ ದಾಸರಲ್ಲಿ ಗರುಡ ಧ್ವಜನ ಮೂರ್ತಿ ಅಂತಿದ್ದಾರೆ. ಗರುಡ ಧ್ವಜನ ಮೂರ್ತಿ ಅಂದರೆ ಗರುಡ ಧ್ವಜನನ್ನು ಹೊಂದಿರತಕ್ಕಂಥ, ಗರುಡವನ್ನೇ ಧ್ವಜವನ್ನಾಗಿ ಹೊಂದಿರತಕ್ಕಂಥ ಮೂರ್ತಿ ಸಾಕ್ಷಾತ್ ಶ್ರೀಹರಿ ಪರಮಾತ್ಮ. ವಿಜಯ ಸಾರಥಿ, ಗರುಡ ಧ್ವಜ ಅನ್ನೋ ಇವೆಲ್ಲ ಹೆಸರುಗಳಿಂದ ಆತನನ್ನು ಕರೀತಾ ಭಕ್ತಿಪೂರ್ವಕ ಭಜಿಸುತ್ತಿಪ್ಪ ಮಹಾತ್ಮರಿಗೆ, ಈ ರೀತಿಯಾಗಿ ಶ್ರದ್ಧಾಭಕ್ತಿಯಿಂದ ಮನದುಂಬಿ ಪ್ರಾರ್ಥಿಸುವ ಭಜಿಸುವ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು, ಅಂದರೆ ಎಲ್ಲೆಂದರಲ್ಲಿ ಎಲ್ಲ ಕಾಲದಲ್ಲಿಯೂ ಒಲಿದು ವಿಜಯದನು ತಾನಾಗಿ ಸಲಹುವ. ವಿಜಯದನು ಅಂತಂದರೆ ವಿಜಯ ಅಂದರೆ ವಿಶೇಷವಾದ ಗೆಲುವು, ಜಯ ಅಂದರೆ ಗೆಲುವು, ವಿಜಯ ಅಂದರೆ ವಿಶೇಷವಾದ ಗೆಲುವನ್ನು, ಅಂದರೆ ಕೊಡುವವ, ನೀಡುವವ ಅಂತ, ಪ್ರದ ಅಂದಂಗೆ. ಅಂದರೆ ಪ್ರದ, ಕೊಡುವವ, ನೀಡುವವ. ಹಾಗಾಗಿ ವಿಜಯದನು ತಾನಾಗಿ ಸಲಹುವ ಪರಮಾತ್ಮ ತನ್ನನ್ನು ವಿಜಯ ಸಾರಥಿ, ಗರುಡ ಧ್ವಜ ಅಂತ ಈ ಎಲ್ಲ ಹೆಸರುಗಳಿಂದ ಭಕ್ತಿಪೂರ್ವಕವಾಗಿ ಮನದುಂಬಿ ಸ್ತುತಿಸುವ ಭಕ್ತರಿಗೆ, ಮಹಾತ್ಮರಿಗೆ ಎಲ್ಲೆಂದರಲ್ಲಿ ಸರ್ವತ್ರದಲ್ಲಿ ಒಲಿದು ವಿಜಯದನು ಅಂದರೆ ವಿಶೇಷವಾದ ಗೆಲುವನ್ನು ತಾನೇ ನೀಡುತ್ತಾ ಸಲಹುತ್ತಾ, ವಿಜಯದನು ತಾನಾಗಿ ಸಲಹುವ ಭುಜಗಭೂಷಣ ಪೂಜ್ಯ ಚರಣಾಂಬುಜ ಅಂತಿದ್ದಾರೆ. ಅಂದರೆ ಭುಜಗಭೂಷಣ ಅಂದರೆ, ಭುಜಗ ಅಂದರೆ ಹಾವು, ಶೇಷದೇವರು. ಹಾವನ್ನೇ ಭೂಷಣ ಅಂದರೆ ಹಾವನ್ನೇ ತನ್ನ ಹಾರದಂತೆ ಅಲಂಕರಿಸಿಕೊಂಡ ಸಾಕ್ಷಾತ್ ಮಹಾರುದ್ರ ದೇವರನ್ನ ಪೂಜ್ಯ ಅಂದರೆ ಪೂಜ್ಯ ಚರಣಾಂಬುಜ, ಮಹಾರುದ್ರ ದೇವರಿಂದ, ಸಾಕ್ಷಾತ್ ಮಹಾರುದ್ರ ದೇವರಿಂದಲೇ ಪೂಜಿತವಾದ ಚರಣಾಂಬುಜ ಅಂದರೆ ಪಾದಕಮಲಗಳೆಲ್ಲ ಶ್ರೀಹರಿನ ದಾಸರರಲ್ಲಿ ಭುಜಗಭೂಷಣ ಪೂಜ್ಯ ಚರಣಾಂಬುಜ ಅಂತಿದ್ದಾರೆ. ಹಾಗಾಗಿ ಭುಜಗಭೂಷಣ ಪೂಜ್ಯ ಚರಣಾಂಬುಜ ವಿಭೂತಿದ ಅಂತಿದ್ದಾರೆ. ವಿಭೂತಿದ ಅಂದರೆ ಐಶ್ವರ್ಯ ಪ್ರಧಾನದ ಶ್ರೀಹರಿಯನ್ನು, ವಿಭೂತಿ ಅಂದರೆ ಐಶ್ವರ್ಯ, ಅಷ್ಟೈಶ್ವರ್ಯ ಪ್ರಧಾನದ ಶ್ರೀಹರಿಯನ್ನು ದಾಸರದಲ್ಲಿ ವಿಭೂತಿದ ಅಂತ ಸಂಬೋಧನೆ ಮಾಡಿದ್ದಾರೆ. ನಾ ಹೇಳಿದೆ ಅಂದರೆ ಕೊಡುವವ, ನೀಡುವವ ಅಂತ ಅರ್ಥ. ಹಾಗಾಗಿ ವಿಭೂತಿದ ಅಂದರೆ ಸಂಪತ್ತನ್ನು, ಐಶ್ವರ್ಯವನ್ನು ಕರುಣಿಸುವಂಥ ಪರಮಾತ್ಮನನ್ನು ದಾಸರರು ವಿಭೂತಿದ ಅಂತ ಸಂಬೋಧಿಸಿದ್ದಾರೆ. ಹಾಗಾಗಿ ಭುಜಗಭೂಷಣ ಪೂಜ್ಯ ಚರಣಾಂಬುಜ ವಿಭೂತಿದ ಭುವನ ಮೋಹನ ರೂಪ ನಿರ್ಲೇಪ. ಶ್ರೀಹರಿಯದ್ದು ಭುವನ ಮೋಹನ ರೂಪವಂತೆ. ಅಂದರೆ ಭುವನ ಅಂದರೆ ಜಗತ್ತು, ಜಗತ್ತನ್ನೇ ಮೋಹಿಸಿದ ಮೋಹಕ ರೂಪ ಶ್ರೀಹರಿಯದ್ದು. ಹಾಗಾಗಿ ಭುವನ ಮೋಹನ ರೂಪ ಅಂತ ಹೇಳ್ತಾ ನಿರ್ಲೇಪ ಅಂತಿದ್ದಾರೆ. ನಿರ್ಲೇಪ ಅಂದರೆ ಶ್ರೀಹರಿ ಸರ್ವತ್ರದಲ್ಲಿ ವ್ಯಾಪಕನಾಗಿ ಇದ್ದರೂ ಕೂಡ ಆತನಿಗೆ ಯಾವುದರ ಲೇಪವೂ ಇಲ್ಲದಂತೆ ನಿರ್ಲಿಪ್ತನಾಗಿದ್ದಾನೆ, ನಿರ್ಲೇಪನಾಗಿದ್ದಾನೆ. ಕಮಲಪತ್ರದ ತೆರನಾಗಿ ಆತನ ನಿರ್ಲೇಪನಾಗಿರುವ ಸಾಕ್ಷಾತ್ ಶ್ರೀಹರಿಯನ್ನು ದಾಸರರಲ್ಲಿ ನಿರ್ಲೇಪ ಅಂತ ಕರೀತಿದ್ದಾರೆ. ಹಾಗಾಗಿ ಶ್ರೀಹರಿಯ ಕಾರುಣ್ಯವನ್ನು ಈ ಒಂದು ನುಡಿಯ ಮೂಲಕ ದಾಸರರು ಹೇಳ್ತಿದ್ದಾರೆ. ನೋಡಿ, ಈ ನುಡಿಗೆ ನಾನು ಹೇಳಿದೆ ಭಕ್ತಪರಾಧ ಸಹಿಷ್ಣು ಸಂಧಿ ಅಂತ. ಈ ಒಂದು ಸಕಲ ದುರಿತ ನಿವಾರಣ ಸಂಧಿಯನ್ನು ಪಾರಾಯಣ ಮಾಡೋದ್ರಿಂದ ನಾವು ಏನೇ ಲೋಪದೋಷಗಳು ಮಾಡಿದ್ರು, ನಮ್ಮ ತಪ್ಪು ಒಪ್ಪುಗಳು ಏನೇ ಇದ್ದರೂ ಅದೆಲ್ಲವನ್ನು ಮನ್ನಿಸಿ ಶ್ರೀಹರಿ ಕಾಪಾಡ್ತಾನೆ ಕರುಣೆಯಿಂದ ಅಂತ ಹೇಳ್ತಾ, ಸಕಲ ದುರಿತ ನಿವಾರಣ ಸಂಧಿ ಅಂತಲೂ ಇನ್ನೊಂದು ಹೆಸರು. ನಮ್ಗೆ ಏನೇ ದುರಿತಗಳಿದ್ರು, ಕಷ್ಟಗಳಿದ್ರು, ಏನೇ ನಮಗೆ ಆಪತ್ತಿದ್ರು ಅದನ್ನೆಲ್ಲ ಪರಿಹರಿಸ್ತಾನೆ ಪರಮಾತ್ಮ. ಹಾಗಾಗಿ ಈ ಒಂದು ಸಂಧಿಗೆ ಸಕಲ ದುರಿತ ನಿವಾರಣ ಸಂಧಿ, ಭಕ್ತಪರಾಧ ಸಹಿಷ್ಣು ಸಂಧಿ ಅಂತಲೂ ಹೆಸರು. ನೋಡಿ, ಇಷ್ಟೆಲ್ಲ ಕರುಣಾಮಯ ಪರಮಾತ್ಮನನ್ನು ನಾವು ಮನದುಂಬಿ ವಿಜಯ ಸಾರಥಿ ಗರುಡ ಧ್ವಜ ಅಂತೆಲ್ಲ ಕರೆದ್ರೆ, ಆ ರೀತಿಯಾಗಿ ಮನದುಂಬಿ ಸ್ತುತಿಸಿದ್ರೆ ವಿಜಯದ, ವಿಭೂತಿದ ಎಲ್ಲವೂ ಆತನೇ ಆಗಿ ನಮ್ಮನ್ನು ಪೊರಿತಾನೆ, ಸಲಹುತ್ತಾನೆ ಅಂತ ಹೇಳ್ತಾ ಶ್ರೀಹರಿಯ ಕಾರುಣ್ಯವನ್ನು, ಆತನ
ನಮ್ಮ ಮೇಲೆ ಭಕ್ತರ ಮೇಲೆ ಆತ ಇಟ್ಟಿರೋ ಒಂದು ಪ್ರೇಮವನ್ನು ದಾಸರರು ಪದೇ 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 ಪ್ರತಿಯೊಂದು ನುಡಿಗಳಲ್ಲಿ ಸ್ಪಷ್ಟವಾಗಿ ನಿಖರವಾಗಿ ಪ್ರತಿಪಾದಿಸಿದ್ದಾರೆ ಅಂತ ಹೇಳ್ತಾ ಈ ಒಂದು ನುಡಿಯ ಭಾವಾರ್ಥವನ್ನು ಈ ದಿನದ ಯಥಾಮತಿಯ ಭಾವಾರ್ಥವನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.